ಅಂದ್ರ ನಮ್ಮ ಸಮಾಜದ ನಮ್ಮ ಧರ್ಮದ ಒಂದ ತಾಯಿ ರೂಪದಲ್ಲಿ ನಾವು ನೋಡ್ಬೇಕು. ನಮ್ಮ ಧರ್ಮದ ಒಂದ ಲಕ್ಷ್ಮಿ ಅಂತೇಳಿ ನಾವು ಆರಾಧಿಸ್ಬೇಕು ಅಂತ ನಮ್ಮ ತಾಯಿಯವರಿಗೆ ನಾವು ಗೌರವಯುತವಾಗಿ ಅವ್ರಿಗೆ ಸ್ವಾಗತ ಮಾಡಿ ತಗೋಬೇಕು. ಆದ್ರ ವರದಕ್ಷಿಣೆ ನಾವು ತಗೊಂಡ್ ಇಷ್ಟ ರೊಕ್ಕ ಇಷ್ಟ ಬಂಗಾರ ನನಗ ಬಾಂಡೆ ಇಷ್ಟು ಬೇಕಂತೇಳಿ ಯಾವತ್ತು ನಾವು ಅದನ್ನ ಬೇಡಿಕೆ ಇಟ್ಟು ನಾವು ತರಬಾರ್ದು ಅಂತೇಳಿ ಇವತ್ತೆಲ್ಲರೂ ನಮ್ಮ ತಾಂಡೆ ನಾಯಕ ಡಾವ್ ಕಾರಬಾರಿ ಎಲ್ಲರೂ ಕೂಡಿ ಇದನ್ನ ಒಂದು ನಿರ್ಧಾರ ನಮ್ಮ ಮಹಾಪಂಚರು ಎಲ್ಲರೂ ಸೇರಿ ಇದನ್ನ ನಿರ್ಧಾರ ತಗೊಂಡ ಇವತ್ತ ಪ್ರತಿಯೊಂದ ಹೆಣ್ಣಿಗೆ ಒಂದ ನ್ಯಾಯ ಸಿಗಬೇಕಂದ್ರ ಇವತ್ತ ಎಲ್ಲಾ ಪ್ರತಿಯೊಂದು ಧರ್ಮದಲ್ಲಿ ಇದು ಬಂಜಾರ ಸಮಾಜ ಅಷ್ಟೇ ಅಲ್ಲ ಸರ್, ಪ್ರತಿಯೊಂದು ಧರ್ಮದಲ್ಲಿ ವರದಕ್ಷಿಣೆ ಮುಕ್ತ ಆಗ್ಬೇಕಂತೇಳಿ ಇವತ್ತ ನಮ್ಮೊಂದು ಕಳಕಳಿ ವಿನಂತಿ. ಹಾಗೂ ಈ ವರದಕ್ಷಿಣದಿಂದ ಇಡೀ ಬಂಜಾರ ಸಮಾಜದಲ್ಲಿ ನಾವು ಏನ್ ನೋಡಾಕತ್ತೀವಿ ಸರ್, ಮಹಾರಾಷ್ಟ್ರಕ್ಕೆ ಕೆಲವೊಬ್ರು ಮಹಾರಾಷ್ಟ್ರಕ್ಕೆ ದುಡ್ಯಾಕ್ ಹೋಗ್ತಾರ ಸರ್, ಕೆಲವೊಂದು ಮಹಾರಾಷ್ಟ್ರಕ್ಕೆ ಏನೇನ್ ಕೆಲ್ಸಪ್ಪ ಅಂದ್ರ ಕಬ್ಬಿನ ತೊಡಿಗ್ ಹೋಗ್ತಾರ, ಕೆಲವೊಂದ ರೋಡಿನ ಕೆಲ್ಸಕ್ಕೆ ಹೋಗ್ತಾರ, ಕಲ್ಲು ಹೊಡ್ಯಾಕ್ ಹೋಗ್ತಾರ, ಕಡಿ ಹೊಡ್ಯಾಕ್ ಹೋಗ್ತಾರ ಸರ್. ಆದ್ರೆ ಇಂತ ಬಿಸಿಲದಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ತಗೊಂಡ ಅವ್ರ ಕಬ್ಬಿನ ತೊಡಿಗೆ ಹೋಗೋದ್ ನೋಡ್ಬೇಕು ಸರ್. ರಾತ್ರಿ 3 ಗಂಟೆಕ 4 ಗಂಟೆಕ 5 ಗಂಟೆಕ ಎದ್ದ ಅವ್ರ ಕಬ್ಬಿನ ತೊಡಿ ಕೆಲಸ ಮಾಡ್ತಾರ. ಅದರಿಂದ ಅವ್ರು ಹೋಗಿ ಅವ್ರು ದುಡಿಯಲಾಕ ಸರ್, ಅವ್ರ ಮನಿ ಸಂಸಾರ ಒಂದು ಮಗಳಿನ ಕಲ್ಯಾಣ ಮಾಡ್ಬೇಕು, ನನ್ನ ಮನಿದ ಒಂದು ಗೌರವ ಉಳಿಸ್ಬೇಕು, ನಮ್ಮ ಮರ್ಯಾದೆ ಉಳಿಸ್ಬೇಕಂತೇಳಿ ಅವ್ರು ಸಾಲ ಮಾಡಿ ಅವ್ರು ಏನ್ ಮಹಾರಾಷ್ಟ್ರಕ್ಕೆ ಹೋಗ್ತಾರ. ಅದರಿಂದ ಹಿಂದ ಇರುವ ಮಕ್ಕಳಿಗೆ ಸಹಿತ ಅವ್ರ ಶಿಕ್ಷಣ ಆಗಾಕತ್ತಲ್ಲ ಸರ್. 6 ತಿಂಗಳು ಇಲ್ಲಿ ಬಂದ್ರ 6 ತಿಂಗಳು ಮಹಾರಾಷ್ಟ್ರಕ್ಕೆ ದುಡ್ಯಾಕ್ ಹೋಗ್ತಾರ. ಅದರಿಂದ ನಮ್ಮ ಸಮಾಜಕ್ಕೆ ಏನು ಪರಿಣಾಮ ಬೀಳ್ತಾ ಇದ್ದಪ್ಪ ಅಂದ್ರ ಏನು ಮಕ್ಕಳಿಗೆ ಶಿಕ್ಷಣ ಆಗ್ಬೇಕಾಗಿತ್ತು ಆ ಶಿಕ್ಷಣ ಆಗ್ತಾ ಇಲ್ಲ. ನಮ್ ಸಮಾಜ ಜಾಗೃತಿಯಾಗಿ ಮೇಲ್ ಬರ್ತಾ ಇಲ್ಲ ಸರ್. ಅದರಿಂದ ಸಮಾಜ ಗಟ್ಟಿ ಉಳಿತಾ ಇಲ್ಲ. ಅದರ ಸಂಬಂಧ ನಾವು ವರದಕ್ಷಿಣೆ ಮುಕ್ತ ಇವತ್ತು ಆಗ್ಬೇಕಂತೇಳಿ ಇವತ್ತ ಜಾಗೃತಿ ಅಷ್ಟೇ ಅಲ್ಲ ಸರ್, ಇದು ಒಂದ ಸಭೆ ಅಷ್ಟೇ ಅಲ್ಲ ಸರ್, ಇದು ಗಟ್ಟಿ ನಿರ್ಣಯ ತಗೊಂಡ್ ಪ್ರತಿಯೊಂದು ತಾಂಡ್ಯದ ಒಂದು ಕೋರ್ ಕಮಿಟಿ ಹಾಗೂ ತಾಲೂಕದ ಒಂದು ಕೋರ್ ಕಮಿಟಿ, ಜಿಲ್ಲಾದ ಒಂದು ಕೋರ್ ಕಮಿಟಿ ಮಾಡಿ ಇದನ್ನ ಒಂದು ಯಾವ ರೀತಿ ನಾವು ಸಮಾಜಕ್ಕೆ ನ್ಯಾಯ ಕೊಡ್ಸಕ್ ಸಾಧ್ಯ ಆಗ್ತದ ಇದನ್ನ ಗಟ್ಟಿ ನಿರ್ಧಾರ ತಗೊಂಡ್ ಇದನ್ನ ಸತತವಾಗಿ ಇವತ್ತಿನ ಏನ ಈ